ಎಲ್ರಿಗೂ ನಮಸ್ಕಾರ. ಪೂರ್ಣಚಂದ್ರ ತೇಜಸ್ವಿಯವರ ಬರವಣಿಗೆಯ ವಿಶೇಷತೆಯೇನು ಗೊತ್ತಾ? ತುಂಬನೇ ಸಾಮಾನ್ಯ ಅಂತ ಅನ್ಸೋ ಒಂದು ಘಟನೆಯಲ್ಲಿ ಏನೋ ಒಂದು ಅಸಾಮಾನ್ಯವಾದದ್ದನ್ನು ಹುಡುಕೋದು, ಭಯಪಡಬೇಕಾದ ಜಾಗದಲ್ಲಿ ಕುತೂಹಲವನ್ನ ಕೆರಳಿಸೋದು, ಇದೇ ಅವರ ಶೈಲಿ. ಇವತ್ತು ಅವರದೇ ಒಂದು ಫೇಮಸ್ ಕಥೆ ಮಾನಿಟರ್. ಈ ಕಥೆ ಮೂಲಕ ತೇಜಸ್ವಿಯವರ ಈ ಅದ್ಭುತ ಲೋಕ ನಮ್ಮನ್ನ ಎಲ್ಲಿ ಕರ್ಕೊಂಡೋಗತ್ತೆ ಅಂತ ನೋಡೋಣ ಬನ್ನಿ. ಕತೆ ಶುರುವಾಗೋದೇ ನೋಡಿ ಎಷ್ಟು ಸರಳವಾದ ಸಾಲಿನಿಂದ ಅಂತ. ಕಗ್ಗತ್ತಲ ರಾತ್ರಿ. ಈ ಒಂದೇ ಸಾಲು ತಕ್ಷಣಕ್ಕೆ ಒಂದು ನಿಗೂಢ ವಾತಾವರಣವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಇದೇ ತೇಜಸ್ವಿಯವರ ಶೈಲಿಯ ಒಂದು ಮ್ಯಾಜಿಕ್. ತುಂಬಾ ಸಾಮಾನ್ಯ ರಾತ್ರಿಯಲ್ಲಿ ಏನೋ ಒಂದು ಅಸಾಮಾನ್ಯವಾದದ್ದು ಕಾದಿದೆ ಅನ್ನೋ ಕುತೂಹಲವನ್ನ ಮೊದಲ ಸಾಲಿನಲ್ಲೇ ಹುಟ್ಟಾಕ್ಬಿಡ್ತಾರೆ. ಕಥಾನಾಯಕ ಅಂದ್ರೆ ಲೇಖಕರೇ ಮನೆಯಲ್ಲಿ ಏನೋ ಓದ್ತಾ ಕೂತಿರ್ತಾರೆ. ಆಗ ಅವರ ನಾಯಿ ಕಿವಿ ಮನೆಯ ಹಿಂದಿರೋ ದಟ್ಟವಾದ ಕಾಡಿನ ಕಡೆಯಿಂದ ನಿಲ್ಲಿಸದೆ ಬೊಗಳಕ್ ಶುರು ಮಾಡುತ್ತೆ. ಇಲ್ಲಿಂದ ನೋಡಿ ಕಥೆ ನಿಜವಾಗಿ ಆರಂಭ ಆಗುತ್ತೆ. ಇಲ್ಲೇ ನೋಡಿ ತೇಜಸ್ವಿ ಅವರ ಸೂಕ್ಷ್ಮ ಗ್ರಹಿಕೆ ಎದ್ದು ಕಾಣೋದು. ಲೇಖಕರಿಗೆ ಆ ನಾಯಿ ಕಿವಿ ಬೊಗಳಿದ್ದು ಸುಮ್ಮನೆ ಒಂದು ಶಬ್ದದ ಥರ ಕೇಳಿಸ್ಲೇ ಇಲ್ಲ. ಬದಲಿಗೆ ಅದೊಂದು ಉದ್ದೇಶಪೂರ್ವಕವಾದ ಕರೆ, ಒಂದು ಸಮ್ಮನ್ಸ್ ಥರ ಇತ್ತು. ಯೋಚನೆ ಮಾಡಿ, ಒಂದು ನಾಯಿಯ ಬೊಗಳುವಿಕೆಯಲ್ಲೇ ಒಂದು ಇಡೀ ಸಾಹಸಕ್ಕೆ ಹೇಗೆ ನಾಂದಿ ಆಡ್ತಾರಂಟ. ಅಂತಹ ಕತ್ತಲ ರಾತ್ರಿಯಲ್ಲಿ ಕಾಡಿನೊಳಗೆ ಹೋಗೋಕೆ ಯಾರಿಗೆ ತಾನೇ ಮನಸ್ಸಿರುತ್ತೆ ಹೇಳಿ? ಲೇಖಕರಿಗೂ ಅದೇ ಪರಿಸ್ಥಿತಿ. ಇಲ್ಲಿ ಒಂದು ತುಂಬ ಹಾಸ್ಯಮಯವಾದ, ನಮಗೂ ಕೂಡ ರಿಲೇಟ್ ಆಗುವಂಥ ಒಂದು ಸಂಘರ್ಷ ಶುರುವಾಗುತ್ತೆ. ಹೋಗ್ಬೇಕಾ ಬೇಡವಾ ಅನ್ನೋ ಗೊಂದಲ. ಅವರ ತಯಾರಿ ಹೇಗಿತ್ತು ಅಂತ ಒಮ್ಮೆ ನೋಡೋಣ. ಮಿಣಮಿಣ ಅಂತ ಮಿನುಗೋ ಟಾರ್ಚ್, ಸತ್ತೋಗೋ ಸ್ಥಿತಿಯಲ್ಲಿರೋ ಬ್ಯಾಟ್ರಿಗಳು, ಸರಿಯಾಗಿ ಕೆಲಸ ಮಾಡದೇ ಇರೋ ಸ್ವಿಚ್, ಜೊತೆಗೆ ನಾಯಿಯನ್ನ ಹೆದರಿಸೋಕ್ಕಂತ ಒಂದು ಕೋಲು ಅಷ್ಟೇ. ರಾತ್ರಿಯ ಕಾಡಿಗೆ ಹೊರಟವರ ಈ ತಯಾರಿಯನ್ನ ವಿವರಿಸ್ತಲೇ ತೇಜಸ್ವಿ ಅವರು ಆ ಪರಿಸ್ಥಿತಿಯಲ್ಲಿರೋ ಸಣ್ಣ ಹಾಸ್ಯವನ್ನ ಎಷ್ಟು ಚೆನ್ನಾಗಿ ಹೊರತರ್ತಾರೆ ಅಲ್ವಾ? ಎಷ್ಟೇ ಇಷ್ಟ ಇಲ್ಲ ಅಂದ್ರೂ ಕೊನೆಗೆ ತನ್ನ ನಾಯಿಯ ಮೇಲಿನ ಕಾಳಜಿಯಿಂದ ಲೇಖಕರು ಆ ಕೋಲನ್ನೇ ಹಿಡ್ಕೊಂಡು ಕತ್ತಲೆಯೊಳಗೆ ಕಾಲಿಡೋಕೆ ನಿರ್ಧಾರ ಮಾಡ್ತಾರೆ. ಈ ನಿರ್ಧಾರವೇ ಕಥೆಯಲ್ಲಿ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಯಾಕಂದ್ರೆ ಯಾವುದೇ ಸರಿಯಾದ ಸಿದ್ಧತೆ ಇಲ್ಲದ ನಾಯಕ ಅಜ್ಞಾತದ ಕಡೆಗೆ ಹೆಜ್ಜೆ ಇಡ್ತಿದ್ದಾರೆ. ಕಾಡಿನೊಳಗೆ ಕಾಲಿಟ್ಟಾಗ ಕಥೆ ಒಂದು ದೊಡ್ಡ ತಿರುವು ಪಡೆಯುತ್ತೆ. ನಾಯಿಯ ಪರಿಚಿತ ಬೊಗಳುವಿಕೆಯ ಶಬ್ದಕ್ಕಿಂತಲೂ ಜೋರಾಗಿ ಒಂದು ಸಂಪೂರ್ಣವಾಗಿ ಅಪರಿಚಿತವಾದ, ಭಯ ಹುಟ್ಟಿಸುವಂಥ ಶಬ್ದ ಕೇಳಿಸುತ್ತೆ. ಈ ತರಹದ ಶಬ್ದವನ್ನ ಯಾವ ಪ್ರಾಣಿ ಮಾಡ್ಬೋದು? ಲೇಖಕರು ಎದುರಿಸ್ತಿರೋ ಇದೇ ಪ್ರಶ್ನೆಯನ್ನ ನಮಗೂ ಕೇಳೋ ಹಾಗೆ ಮಾಡ್ತಾರೆ. ಇದು ನಮ್ಮನ್ನ ನೇರವಾಗಿ ಆ ಕ್ಷಣಕ್ಕೆ, ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಕುತೂಹಲವನ್ನ ಇನ್ನೂ ಹೆಚ್ಚು ಮಾಡುತ್ತೆ. ಆ ಶಬ್ದ ಹೀಗಿತ್ತು: ಹೆಸ್ಟ್. ತುಂಬಾ ಜೋರಾದ, ಕಿವಿಗೆ ಚುಚ್ಚುವಂತಹ ಮತ್ತು ತುಂಬಾನೇ ಅಸ್ವಾಭಾವಿಕವಾದ ಒಂದು ಬುಸುಗುಟ್ಟುವಿಕೆ. ಈ ಶಬ್ದ ಲೇಖಕರನ್ನ ಒಮ್ಮೆಲೇ ಬೆಚ್ಚಿ ಬೀಳಿಸುತ್ತೆ ಮತ್ತು ಅಲ್ಲಿನ ವಾತಾವರಣವನ್ನ ಇನ್ನಷ್ಟು ಭಯಾನಕ ಮಾಡಿಬಿಡುತ್ತೆ. ಕೊನೆಗೂ ಆ ರಾಕ್ಷಸ ಯಾರು ಅಂತ ಗೊತ್ತಾಗತ್ತೆ. ಅದು ಬೇರೆ ಯಾವುದೂ ಅಲ್ಲ, ಅದೊಂದು ಉಡು. ಇಲ್ನೋಡಿ ತೇಜಸ್ವಿಯವರ ವೈಚಾರಿಕ ದೃಷ್ಟಿಕೋನ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ. ಯಾವುದೋ ಅಪರಿಚಿತದ ಬಗ್ಗೆ ಇರೋ ಭಯ, ಮೂಢನಂಬಿಕೆ ಅದರ ಜಾಗವನ್ನ ವಾಸ್ತವದ ವೀಕ್ಷಣೆ ಮತ್ತು ಜ್ಞಾನದಿಂದ ತುಂಬಿಬಿಡ್ತಾರೆ. ಈ ಉಡು ಅಂದ್ರೆ ಮಾನಿಟರ್ ಲಿಜಾರ್ಡ್, ಇದೊಂದು ವಿಷಕಾರಿ ಅಲ್ಲದ ದೊಡ್ಡ ಹಲ್ಲಿ. ಆದರೆ ಅದರ ಹಿಡಿತ ಮತ್ತು ಶಕ್ತಿಯ ಬಗ್ಗೆ ಜಾನಪದದಲ್ಲಿ ನಾನಾ ಕತೆಗಳಿವೆ. ಲೇಖಕರಿಗೆ ಈ ನಿರ್ದಿಷ್ಟ ಉಡು ಮೊದಲೇ ಪರಿಚಯ ಇತ್ತು. ಯಾಕಂದ್ರೆ ಅದು ಅವರ ತೋಟದ ಹಕ್ಕಿಗಳ ಮೊಟ್ಟೆಗಳನ್ನ ಕದಿಯುತ್ತಿತ್ತು. ಅದಕ್ಕೆ ಅವರು ಮಾನಿಟರ್ ಅಂತ ಹೆಸರು ಇಟ್ಟಿದ್ರು. ಸರಿ, ಉಡಾತು ಸಿಕ್ಕಿ ಬಿದ್ದಿದೆ. ಆದರೆ ಈಗ ಶುರುವಾಗೋದೇ ಅಸ್ಲಿ ಆಟ. ಅದೇ ಅದರ ಹಿಡಿತದ ಬಗ್ಗೆ ಇರೋ ದಂತಕಥೆಯ ನಿಜವಾದ ಪರೀಕ್ಷೆ. ಇದು ತೇಜಸ್ವಿಯವರ ಬರವಣಿಗೆಯ ಮತ್ತೊಂದು ಪ್ರಮುಖ ವಿಷಯವನ್ನ ಎಷ್ಟು ಅದ್ಭುತವಾಗಿ ವಿವರಿಸುತ್ತೆ ನೋಡಿ. ಒಂದು ಕಡೆ ಸ್ಥಳೀಯ ಜಾನಪದ ಅಥವಾ ಗಾದೆ ಮಾತು, ಉಡದ ಹಿಡಿತ ಅಂದ್ರೆ ಮುಗೀತು, ಅದು ಮುರಿಯೋಕೆ ಆಗಲ್ಲ, ಹಿಂದೆಲ್ಲ ಕೋಟೆ ಹತ್ತೋಕೆ ಬಳಸ್ತಿದ್ರು ಅನ್ನೋ ನಂಬಿಕೆ. ಇನ್ನೊಂದು ಕಡೆ ವೈಜ್ಞಾನಿಕ, ಕಣ್ಣಾರೆ ನೋಡಬಹುದಾದ ವಾಸ್ತವ. ಲೇಖಕರು ಈ ಗಾದೆ ಮಾತನ್ನ ಟೆಸ್ಟ್ ಮಾಡೋಕೆ ನಿರ್ಧಾರ ಮಾಡ್ತಾರೆ. ಈ ದಂತಕಥೆಯನ್ನ ಪರೀಕ್ಷೆ ಮಾಡೋ ಆಟ ಈಗ ಶುರುವಾಯ್ತು. ಮೊದಲು ಲೇಖಕರು ಒಬ್ಬರೇ ಹಗ್ಗ ಹಿಡಿದು ಎಳಿತಾರೆ, ಆದರೆ ಉಡು ಸ್ವಲ್ಪನೂ ಅಲುಗಾಡೋದಿಲ್ಲ. ಆಮೇಲೆ ಪ್ಯಾರ್ ಅನ್ನೋನು ಸೇರ್ಕೊಳ್ತಾನೆ. ಈಗ ಇಬ್ಬರ ಭಾರಕ್ಕೂ ಅದು ಜಗ್ಗೋದಿಲ್ಲ. ಮೂರನೆಯವರಾಗಿ ಕೃಷ್ಣಪ್ಪನವರು ಬರ್ತಾರೆ. ಆದ್ರೂ ಕಥೆ ಅದೇ, ಊರ್ ಜಾಗ ಬಿಟ್ಟು ಕದ್ಲಲ್ಲ. ಕೊನೆಗೆ ನಾಲ್ಕನೆಯವರಾಗಿ ದಾಗು ಸೇರ್ಕೊಂಡಾಗ ಈ ಇಡೀ ದೃಶ್ಯ ಒಂದು ಕಾಮಿಡಿ ಸೀನ್ ತರ ಕಾಣಿಸುತ್ತೆ. ಒಂದು ಕಡೆ 4 ಜನ, ಇನ್ನೊಂದು ಕಡೆ ಒಂದೇ ಒಂದು ಉಡು. ಕೊನೆಗೇನಾಯ್ತು? ಫಲಿತಾಂಶ ಊಹೆಗೂ ಮೀರಿದ್ದು. ಉಡ ಹಿಡಿತ ಬಿಡ್ಲಿಲ್ಲ, ಬದಲಿಗೆ ಆ ಉಡ ಹಿಡಿದುಕೊಂಡಿದ್ದ ಮರದ ಕೊಂಬೆ ಪಟ್ಟಂತ ಮುರಿದುಬಿಡ್ತು. ಇದೇ ತೇಜಸ್ವಿಯವರ ಬರವಣಿಗೆಯಲ್ಲಿರೋ ಸಟಲ್ ಹ್ಯೂವರ್.
ಮನುಷ್ಯರ ಪ್ರಯತ್ನ, ಅವರ ಜಿದ್ದಿನ ಮುಂದೆ ಪ್ರಕೃತಿಯ ನಿಯಮಗಳು ಹೇಗೆ ಗೆಲ್ಲುತ್ತೆ ಅನ್ನೋದನ್ನ ತುಂಬಾ ಹಾಸ್ಯಮಯವಾಗಿ ತೋರಿಸ್ತಾರೆ. ಸೊ ಇಲ್ಲಿ ಸೋತಿದ್ದು ಉಡದ ಹಿಡಿತದ ಬಗ್ಗೆ ಇರೋ ನಂಬಿಕೆಯಲ್ಲ, ಬದಲಿಗೆ ಭೌತಶಾಸ್ತ್ರದ ಮುಂದೆ ಜನರ ಪ್ರಯತ್ನ. ಕೊಂಬೆ ಮುರಿದು ಬಿದ್ದ ಮೇಲೆ ಅಲ್ಲಿ ಪೂರ್ತಿ ಗೊಂದಲದ ವಾತಾವರಣ. ನಾಲ್ವರು ಕೆಳಗೆ ಬೀಳ್ತಾರೆ. ಆ ಕೊಂಬೆಯಲ್ಲಿದ್ದ ಇರುವೆಗೂಡಿನಿಂದ ಸಾವಿರಾರು ಇರುವೆಗಳು ಮೈಯೆಲ್ಲಾ ಹತ್ಕೊಂಡು ಕಚ್ಚೋಕೆ ಶುರು ಮಾಡ್ತವೆ. ಈ ಗದ್ದಲ ಗಡಿಬಿಡಿಯಲ್ಲಿ ಆ ಉಡುಹಗ್ಗದಿಂದ ತಪ್ಸ್ಕೊಂಡು ಕಾಡಿನೊಳಗೆ ಓಡಿಹೋಗುತ್ತೆ. ಈ ಸಮಯದಲ್ಲಿ ಅವರ ಕೆಲಸದವನಾದ ಮಾರ ಹೇಳೋ ಮಾತು ಇದು: ಎಂಥ ಅನ್ಯಾಯ! 5-6 ಕೆಜಿ ಮಾಂಸ ನಾಯೋ ನರಿನೋ ತಿಂದು ಅನ್ಯಾಯ ಆಗ್ತದೆ. ಇಲ್ಲಿ ನೋಡಿ, ಮಾರನ ದೃಷ್ಟಿಯಲ್ಲಿ ಪ್ರಕೃತಿಯಂದ್ರೆ ಕೇವಲ ಒಂದು ಉಪಯೋಗದ ವಸ್ತು. ಆದರೆ ಲೇಖಕರ ದೃಷ್ಟಿ ಅದಕ್ಕಿಂತ ತುಂಬಾನೇ ಬೇರೆ. ಅದು ವೀಕ್ಷಣೆ ಮತ್ತು ಗೌರವದಿಂದ ಕೂಡಿದ್ದು. ಈ ವ್ಯತ್ಯಾಸವನ್ನ ತೇಜಸ್ವಿಯವರು ತುಂಬಾ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ತರ್ತಾರೆ. ಈ ಕಥೆ ಮನುಷ್ಯನ ಗೆಲುವಿನೊಂದಿಗೆ ಮುಗಿಯುವುದಿಲ್ಲ, ಬದಲಿಗೆ ಪ್ರಕೃತಿ ತನ್ನದೇ ಆದ ಲಯಕ್ಕೆ ವಾಪಸ್ ಹೋಗುವುದರೊಂದಿಗೆ ಮುಗಿಯುತ್ತೆ. ಆ ಮಾನಿಟರ್ ತಪ್ಪಿಸಿಕೊಂಡ ಮೇಲೆ ಕೂಡ ಅದೇ ತೋಟದ ಸುತ್ತಮುತ್ತ ಓಡಾಡಿಕೊಂಡಿತ್ತು. ಇದು ತೇಜಸ್ವಿಯವರ ತತ್ವವನ್ನೇ ಸಂಕೇತಿಸುತ್ತೆ. ಅಂದ್ರೆ ಪ್ರಕೃತಿಯನ್ನ ಗೆಲ್ಲೋದಕ್ಕಿಂತ ಮುಖ್ಯ ಅದರ ಜೊತೆ ಸಹಬಾಳ್ವೆ ನಡೆಸೋದು. ಹಾಗಾದ್ರೆ ತೇಜಸ್ವಿಯವರ ಈ ಕಥೆಯಿಂದ ನಾವು ಕಲಿಯೋದೇನು? ನಮ್ಗೆಲ್ಲ ತುಂಬ ಪರಿಚಿತ ಅನ್ಸೋ ನಮ್ಮದೇ ಜಗತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣದೆ ಎಷ್ಟಾರೋ ಅದ್ಭುತಗಳು ಅಡಗಿರ್ಬೋದು ಅಲ್ವಾ? ಬಹುಶಃ ನಾವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಹೊಸ ಕಣ್ಣುಗಳಿಂದ ಕುತೂಹಲದಿಂದ ನೋಡೋದನ್ನ ಕಲಿಯೋದು.